ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಉನ್ನತ ಶಿಕ್ಷಣ ಪಡೆದ ಡ್ಯಾಡ್ ನನಗೆ ಗ್ರೇಡನ್ನು ನೋಡಿ ಯಾವತ್ತೂ ನಿರಾಶರಾಗಲಿಲ್ಲ. ಆದರೆ ನಮ್ಮ ನಡುವೆ ಹಣದ ವಿಷಯದಲ್ಲಿ ವಾದ ವಿವಾದ ನಡೆಯತೊಡಗಿತ್ತು. ನಾನು 16 ವರ್ಷದನಿದ್ದಾಗ ನನ್ನ ವಿತ್ತೀಯ ತಳಪಾಯ ನನ್ನ ಮಮ್ಮಿ ಡ್ಯಾಡಿಗಿಂತ ಬೇರೆಯೇ ಆಗಿಬಿಟ್ಟಿತ್ತು. ನಾನು ಟ್ಯಾಕ್ಸ್ ಅಕೌಂಟೆಂಟ್, ಕಂಪನಿಯ ವಕೀಲರು, ಬ್ಯಾಂಕರ್ಸ್, ರಿಯಲ್ ಎಸ್ಟೇಟ್ ಬ್ರೋಕರ್ಸ್, ಹೂಡಿಕೆದಾರರು ಮೊದಲಾದವರು ಮಾತುಗಳನ್ನು ಕೇಳುತ್ತಿದ್ದೆ. ಅದಕ್ಕೆ ಅತಿರಿಕ್ತವಾಗಿ ನನ್ನ ಡ್ಯಾಡ್ ಬೇರೆ ಶಿಕ್ಷಕರೊಂದಿಗೆ ಮಾತನಾಡುತ್ತಿದ್ದರು. ಒಂದು ದಿನ ನನ್ನ ಡ್ಯಾಡ್ ಹೇಳಿದರು, ನಮ್ಮ ಮನೆ ನಮ್ಮ ದೊಡ್ಡ ಸಂಪತ್ತು ಅಂತ. ಈ ಮಾತಿನಿಂದ ಒಂದು ಅಪ್ರಿಯ ವಾದ ವಿವಾದ ಉತ್ಪನ್ನವಾಯಿತು. ಮನೆ ಯಾವತ್ತೂ ಒಂದು ಉತ್ತಮ ಹೂಡಿಕೆ ಅಲ್ಲವೆಂದು ನನ್ನ ದೃಷ್ಟಿಯಿಂದ ವಾದಿಸಿದೆ. ಮೇಲೆ ನೀಡಿರುವ ರೇಖಾಚಿತ್ರದಿಂದ ನನ್ನ ಶ್ರೀಮಂತ ಡ್ಯಾಡ್ ಮತ್ತು ಬಡ ಡ್ಯಾಡ್ ನಡುವಿನ ಬೇರೆ ಬೇರೆ ದೃಷ್ಟಿಕೋನವನ್ನು ದರ್ಶಿಸುತ್ತದೆ. ಒಬ್ಬ ಡ್ಯಾಡ್ ಅವರ ಮನೆ ಸಂಪತ್ತು ಎಂದು ತಿಳಿದರೆ, ಇನ್ನೊಬ್ಬರು ಅದನ್ನು ಜವಾಬ್ದಾರಿ ಎಂದು ಪರಿಗಣಿಸುತ್ತಾರೆ. ನಾನು ಕೆಳಗೆ ನೀಡಿದ ರೇಖಾಚಿತ್ರದ ಮೂಲಕ ನನ್ನ ಡ್ಯಾಡ್ಗೆ ಕ್ಯಾಶ್ ಫ್ಲೋನ್ ಗತಿಯನ್ನು ವಿವರಿಸಲು ಪ್ರಯತ್ನಿಸಿದ್ದೇನೆ. ನನಗೆ ನೆನಪಿದೆ, ಮನೆಯ ಮಾಲೀಕನಾಗುವುದರ ಜೊತೆಗೆ ಮನೆಗೆ ಸಂಬಂಧಿಸಿದ ಖರ್ಚುಗಳು ಕೂಡ ಹೆಚ್ಚು ಕಾಲ ಪ್ರಾರಂಭವಾಗುತ್ತದೆ ಎಂದಿದೆ. ಬಹುದೊಡ್ಡ ಮನೆಯ ಖರ್ಚು ಮತ್ತು ಅದರ ಅರ್ಥವೆಂದರೆ ಕ್ಯಾಶ್ ಫ್ಲೋ ವ್ಯಾಯಾಮ ಕಾಲಿನಿಂದ ಹೊರಗಡೆ ಹೊರಟು ಹೋಗುತ್ತದೆ ಅಂತ. ಇಂದಿಗೂ ಮನೆಯ ಸಂಪತ್ತು ಅಲ್ಲವೆನ್ನುವ ನನ್ನ ಕಥನಕ್ಕೆ ಜನರು ಸವಾಲೊಡ್ಡುತ್ತಾರೆ. ನನಗೆ ಗೊತ್ತು, ಸ್ವಂತ ಮನೆ ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತದೆ ಮತ್ತು ಅವರ ಅತ್ಯಂತ ದೊಡ್ಡ ಹೂಡಿಕೆ ಅಂತ. ಅಷ್ಟೇ ಅಲ್ಲದೆ ತನ್ನ ಮನೆಯ ಮಾಲೀಕನಾಗುವುದು ಬೇರೆಲ್ಲಕ್ಕಿಂತ ಅನನ್ಯವಾಗಿದೆ. ನಾನಂತೂ ಈ ಲೋಕಮಾನ್ಯವಾದ ವಿಷಯವನ್ನು ಒಂದು ವಿಕಲ್ಪಕ ಮೂಲಕ ತಿಳಿಸಲು ಬಯಸುತ್ತೇನೆ. ನಾನು ಮತ್ತು ನನ್ನ ಪತ್ನಿಯ ಒಂದು ಸೊಗಸಾದ ಮನೆಯನ್ನು ಖರೀದಿಸುತ್ತೇವೆ ಎಂದಿಟ್ಕೊಳ್ಳಿ. ನಮಗೆ ಗೊತ್ತು, ಅದು ಸಂಪತ್ತು ಆಗುವುದಿಲ್ಲವೆಂದರೆ ಅದೊಂದು ಜವಾಬ್ದಾರಿಯಾಗಿರುತ್ತದೆ. ಯಾಕೆಂದರೆ ಅದು ನಮ್ಮ ಜೇಬಿನಿಂದ ಹಣವನ್ನು ಹೊರಹಾಕುವಂತೆ ಮಾಡುತ್ತದೆ. ಇಲ್ಲಿನ ತರ್ಕವೇನೆಂದರೆ, ನಾನು ಕೊಡುತ್ತೇನೆ. ವಾಸ್ತವದಲ್ಲಿ ನನಗೇನೂ ಆಸಕ್ತಿ ಇಲ್ಲ. ಬಹುತೇಕ ಮಂದಿ ನನ್ನ ಜೊತೆಗೆ ಸಹಮತದಲ್ಲಿರಬಹುದು. ನಿಮ್ಮ ಮನೆ ಒಂದು ಭಾವನಾತ್ಮಕ ವಿಷಯ ಮತ್ತು ಹಣದ ವಿಷಯ ಬರುವಾಗ ಹೆಚ್ಚಿನ ಭಾವನೆಗಳನ್ನು ಅಸ್ತಿತ್ವದಲ್ಲಿರುವ ಸಮಯ ವಿತ್ತೀಯ ಬುದ್ಧಿ ಕೆಣಿಸುತ್ತದೆ. ನಾನು ಸ್ವಂತ ಅನುಭವದಿಂದ ಹೇಳುತ್ತೇನೆ, ದುಡ್ಡು ಪ್ರತಿಯೊಂದು ನಿರ್ಣಯವನ್ನು ಭಾವನಾತ್ಮಕವಾಗಿ ಬಿಡುತ್ತದೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸ್ಟೋರಿ ಕೇಳಿದರಾ? ಸೊ ಇಲ್ಲಿಯವರೆಗೂ ನೀವು ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.